ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಮ್ಮ ಕ್ಷೇತ್ರಾಭಿಮಾನ ದೇವತೆಯಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನದಲ್ಲಿ ವಿಜಿತತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಕೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರಿಗೂ ಆರೋಗ್ಯ, ಒಳ್ಳೆಯ ಭಾಗ್ಯ, ಸಂಪತ್ತನ್ನು ಕೊಟ್ಟುಕೊಳ್ಳವನ್ನೆಲ್ಲ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಇದೇ ಗುರುವಾರ ವಿಶೇಷವಾಗಿರ್ತಕ್ಕಂಥ ದಿನ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಯುಗಾದಿ, ಹೊಸ ವರ್ಷ, ಹೊಸ ಹರುಷ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆ ಯುಗಾದಿ ಹಬ್ಬವನ್ನು ಗುರುವಾರನೇ ಬಂದಿರೋದರಿಂದ ವಿಶೇಷವಾಗಿ ಗುರುಗಳ ಅನುಗ್ರಹ ಈ ವರ್ಷದಲ್ಲಿ ಪೂರ್ತಿ ಎಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಯುಗಾದಿಯಲ್ಲಿ ಬಹಳ ವಿಶೇಷ, ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ಅಭ್ಯಂಜನ ಸ್ನಾನವನ್ನು ಮಾಡಿ ಭಗವಂತನಲ್ಲಿ ವಿಶೇಷವಾಗಿ ದೇವರಿಗೆ ಮತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ, ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರಿಗೆ, ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ, ಆ ಪೂಜೆಯಲ್ಲಿ ವಿಶೇಷವಾಗಿ ಆ ತೈಲವನ್ನು, ಗಂಧದ ತೈಲವನ್ನು ಸಮರ್ಪಣೆಯನ್ನು ಮಾಡಿ, ಆ ತೈಲವನ್ನು ತೆಗೆದುಕೊಂಡು ಬಂದು ಆ ಪೂಜೆಯೆಲ್ಲ ಆದ ನಂತರ ಆ ತೈಲವನ್ನು ನಾವು ಹಚ್ಚಿಕೊಂಡು ಸ್ನಾನವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ರುಜಿನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ತದನಂತರ ಬೇವು ಬೆಲ್ಲ, ಬೇವು ವಸ್ತುದ ವಿಶೇಷವಾಗಿರ್ತಕ್ಕಂಥ ಸಿಹಿ ಮತ್ತು ಕಹಿ, ಆ ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಅಷ್ಟೇ ಕಷ್ಟನೂ ಬರುತ್ತೆ, ಸುಖನೂ ಬರುತ್ತೆ. ಆ ಬೇವು ಬೆಲ್ಲವನ್ನು ತಂದು ಭಗವಂತನ ಹತ್ರ ಇಟ್ಟು ಮನೆ ಮುಂದೆ ತೋರಣವನ್ನು ಹಾಕಿ, ತೋರಣವನ್ನು ಕಟ್ಟಿ ಮನೆ ಮುಂದೆ ಸಾರಿಸಿ ರಂಗೋಲಿಯನ್ನು ಹಾಕಿ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಂತೆ. ಆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ. ಇದೇ ರೀತಿಯಾಗಿ ಮಾಡಿದಾಗ, ಅದರಲ್ಲೂ ಯುಗಾದಿಯ ಹಬ್ಬದಲ್ಲಿ ವಿಶೇಷವಾಗಿ ಹೋಳಿಗೆ ಅಂತಕ್ಕಂಥದ್ದು ಬಹಳ ವಿಶೇಷ. ನಮ್ಮ ಮುಖ್ಯ ಪ್ರಾಣದೇವರಿಗೆ ಆ ಹೋಳಿಗೆಯನ್ನು ನೈವೇದ್ಯವನ್ನು ಮಾಡಿ, ನರಸಿಂಹದೇವರಿಗೆ, ರಾಮದೇವರಿಗೆ, ಮುಖ್ಯ ಪ್ರಾಣದೇವರಿಗೆ ನೈವೇದ್ಯವನ್ನು ಮಾಡಿ, ತದನಂತರ ರಾಘವೇಂದ್ರ ಸ್ವಾಮಿಗಳಿಗೆ ಅಸ್ತೋದಕವನ್ನು ಮಾಡಿ ಆ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಬೇಕಂತೆ. ಆ ಮಾಡಿದಾಗ ರುಜಿನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ವರ್ಷದ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬ ಯುಗಾದಿ. ಆ ಯುಗಾದಿ ಹಬ್ಬದಲ್ಲಿ ಪಂಚಾಂಗ ಶ್ರವಣ, ಎಲ್ಲ ನಕ್ಷತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ದೋಷಗಳು ಪರಿಹಾರ ಆಗ್ತಕ್ಕಂಥದ್ದೇ. ಯಾವ ಯಾವ ನಕ್ಷತ್ರಗಳಲ್ಲಿ, ಯಾವ ಯಾವ ಸಮಯಗಳಲ್ಲಿ ಏನೇನು ನಡೆಯುತ್ತೆ, ನಿಮ್ಮ ನಕ್ಷತ್ರಗಳಲ್ಲಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಈ 12 ವಿಶೇಷವಾಗಿರ್ತಕ್ಕಂಥ ರಾಶಿಗಳಲ್ಲೂ ಆ ರಾಶಿಯಲ್ಲಿ ಏನೇನು ದೋಷಗಳಿರುತ್ತೆ ಆ ದೋಷಗಳೆಲ್ಲ ಪರಿಹಾರ ಆಗ್ತಕ್ಕಂಥದ್ದು ಎಲ್ಲವೂ ಚೇಂಜ್ ಆಗುತ್ತಂತೆ. ನಮಗೆ ಅಷ್ಟಮದಲ್ಲಿ ಶನಿ ಇರ್ತಾನೆ, ಸಪ್ತಮದಲ್ಲಿ ಶನಿ ಇರ್ತಾನೆ, ಎಲ್ಲವೂ ಬೇರೆ ಬೇರೆ ರೀತಿಯಾಗಿ ಈ ವೃಷಭ ರಾಶಿ ಆಗಿರ್ಬೋದು, ಮೇಷರಾಶಿ ಆಗಿರ್ಬೋದು, ಕನ್ಯಾ ರಾಶಿ ಆಗಿರ್ಬೋದು, ಧನಸ್ಸು ರಾಶಿ ಆಗಿರ್ಬೋದು, ಎಲ್ಲ ಚೇಂಜ್ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಆ ವರ್ಷದಿಂದ ಶುರುವಾಗಿ ವಿಶೇಷವಾಗಿ ಮುಂದಿನ ವರ್ಷ ತನಕ 2027ನೇ ಇಸ್ವಿಯ ತನಕ ಅವರಿಗೆ ಏನೇನು ಇರುತ್ತೆ ಎಲ್ಲವೂ ನಡೀತಾ ಇರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಈ ವರ್ಷದಲ್ಲಿ ಬಹಳ ವಿಶೇಷ, ಈ 12 ರಾಶಿಯವರಿಗೆಲ್ಲರಿಗೂ
ಸಾಕ್ಷಾತ್ ಗುರುಗಳ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಯಾಕೆಂದರೆ ಈ ಸರಿ ಗುರುವಾರನೇ ಬಂದಿರುವುದರಿಂದ ಆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅವರವರ ಗುರುಗಳಾಗಿರ್ತಕ್ಕಂಥವರಾಗಿರ್ಬೋದು, ನಮಗೆ ವಿಶೇಷವಾಗಿ ಮಧ್ವಾರಾಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಅವರವರ ಒಂದು ಪಂಗಡದಲ್ಲಿ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರಂತೆ. ಯಾವಾಗ ನಾವು ಆ ದೇವರ ಪೂಜೆಯನ್ನು ಮಾಡಿ, ಆ ದೇವರ ಪೂಜೆಯನ್ನು ಮಾಡೋದಕ್ಕೆ ಮುಖ್ಯವಾಗಿ ಅಭ್ಯಂಜನ ಸ್ನಾನವನ್ನು ಮಾಡಬೇಕಂತೆ. ಸ್ನಾನವನ್ನು ಮಾಡಿ ಭಗವಂತನಿಗೆ ಅಭ್ಯಂಜನ ಸ್ನಾನವನ್ನು ಮಾಡಿಸಿ, ದೇವರಿಗೆ ಅಲಂಕಾರವನ್ನು ಮಾಡಿ, ನೈವೇದ್ಯವನ್ನು ಮಾಡಿ, ಆ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ಇರತಕ್ಕಂಥ ರುಜುನೊರಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ನೀವು ಒಂದೊಂದು ಅಲ್ಲಲ್ಲಿ ಕ್ಷೇತ್ರಗಳಿರುತ್ತೆ. ರಾಯನ ಮಠ ಆಗಿರ್ಬೋದು, ಹನುಮಂತ ದೇವರ ದೇವಸ್ಥಾನ ಆಗಿರ್ಬೋದು, ರುದ್ರದೇವರ ದೇವಸ್ಥಾನ ಆಗಿರ್ಬೋದು, ಯಾವ ಯಾವ ದೇವಸ್ಥಾನಗಳಿದೆ ಆ ದೇವಸ್ಥಾನಗಳ ಹತ್ರ ಹೋಗಿ ಆ ರಾಯರ ವಿಶೇಷವಾಗಿ ಪೂಜೆಯನ್ನು ಮಾಡಿದಾಗ, ಅಲ್ಲಿ ಹೋಗಿ ದೇವರಿಗೆ ನಮಸ್ಕಾರವನ್ನು ಮಾಡಿದಾಗ ಆ ನಮಸ್ಕಾರದಿಂದ ಫಲ, ಅದ್ಭುತವಾಗಿರ್ತಕ್ಕಂಥ ಫಲ ದೊರೆಯತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಅವರ ನಕ್ಷತ್ರದಲ್ಲಾಗಿರ್ಬೋದು, ಅವರ ರಾಶಿಗಳಲ್ಲಾಗಿರ್ಬೋದು, ಯಾವ ಯಾವ ದೋಷಗಳಿದ್ದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತು ಎಲ್ಲ ರಾಶಿಯವರೆಗೂ ಯಾವರವರ ಸಮಸ್ಯೆಗಳೇನೇನಿರುತ್ತೆ, ಅವರ ಮನೆಯಲ್ಲಿ ಸಮಸ್ಯೆಗಳೇನಿರುತ್ತೆ, ಆ ಸಮಸ್ಯೆನೂ ಅವತ್ತಿನಿಂದ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಯಾಕೆಂದರೆ ಆ ದೇವಸ್ಥಾನಕ್ಕೆ ಹೋಗಿ ಆ ರಾಯರಿಗೆ ನಮಸ್ಕಾರವನ್ನು ಮಾಡಿ ಬೇವು ಮತ್ತು ಬೆಲ್ಲವನ್ನು ಕೊಡ್ತಾರೆ. ಆ ಕ್ಷೇತ್ರದಲ್ಲಿ ಬೇವು ಮತ್ತು ಬೆಲ್ಲವನ್ನು ತೆಗೆದುಕೊಂಡು ಬಂದು ನೀವು ಸ್ವೀಕಾರವನ್ನು ಮಾಡಿದಾಗ ರುಜುನರುಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಯಾಕೆಂದರೆ ಯಾವುದೋ ಒಂದು ನಮಗೆ ವಿಶೇಷವಾಗಿ ಯಾವುದೋ ಒಂದು ಕಂಟಕ ಅಂತ ಇರುತ್ತೆ. ಆ ಕಂಟಕಗಳೆಲ್ಲವೂ ಪರಿಹಾರ ಆಗಬೇಕು ಅಂತಂದರೆ ಗುರುಗಳ ಆಶೀರ್ವಾದ ಬೇಕು. ನಮಗೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ಬೇಕು. ಇವೆಲ್ಲವೂ ಇದ್ದಾಗ ನಮಗೆಲ್ಲವೂ ರುಜುನರುಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತು ಬೇರೆ ಬೇರೆಯವರೆಲ್ಲ ವಿಶೇಷವಾಗಿ ರಾಯರದ್ದ ಮತ್ತು ಅದರಲ್ಲೂ ವಿಶೇಷವಾಗಿ ಆ ಯುಗಾದಿ ದಿನ ವಿಶೇಷವಾಗಿ ತಂದೆ ತಾಯಿಯ ಒಂದು ಸ್ಮರಣೆಯನ್ನು ಮಾಡಬೇಕಂತೆ. ತಂದೆ ತಾಯಿ ಇದ್ದವರು ಅವರಿಗೆ ಬೆಳಗ್ಗೆ ಎದ್ದು ಆ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಿ, ಅವರು ಇಲ್ಲದೇ ಇರ್ತಕ್ಕಂಥವರು ಅವರ ತಂದೆ ತಾಯಿಯ ಫೋಟೋಕ್ಕೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದ ತೆಗೆದುಕೊಂಡು, ಈ ದಿನ ವಿಶೇಷವಾಗಿರ್ತಕ್ಕಂಥ ಯುಗಾದಿ ಹಬ್ಬ ಬಂದಿದೆ, ಈ ಜನ್ಮ ನೀವು ಕೊಟ್ಟಿದ್ದೀರಾ, ಆ ಜನ್ಮ ಕೊಟ್ಟಿರೋದರಿಂದ ವಿಶೇಷವಾಗಿ ನಮಗೆ ಈ ಭಗವಂತನ ಸ್ಮರಣೆ, ಭಗವಂತನಿಗೋಸ್ಕರ ಮಾಡ್ತಕ್ಕಂಥದ್ದು, ಒಳ್ಳೆಯ ಸಂಸಾರ, ಒಳ್ಳೆಯ ಮಕ್ಕಳು ಎಲ್ಲವೂ ನೀವೇ ಕೊಟ್ಟಿದ್ದೀರಾ. ಈ ಜನ್ಮದಲ್ಲಿ ವಿಶೇಷವಾಗಿ ಒಳ್ಳೆಯ ಜ್ಞಾನವನ್ನು, ಒಳ್ಳೆಯ ಸಂಪತ್ತನ್ನು ಕೊಟ್ಟು ನಮ್ಮ ಕುಲವನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಮುನ್ನುಗ್ಗಬೇಕಂತೆ ನಾವು. ಅದೇ ರೀತಿಯಾಗಿ ಈ ಸೇವೆಯನ್ನು ಮಾಡಿದಾಗ ಗುರುಗಳ ಅನುಗ್ರಹ, ರಾಯರ ಅನುಗ್ರಹ ಸಂಪೂರ್ಣವಾಗ್ತಕ್ಕಂಥ ಭಾಗ್ಯ ಇರುತ್ತಂತೆ ನಿಮಗೆ. ಅದೇ ರೀತಿಯಾಗಿ ಭಗವಂತನ ಸೇವೆಯನ್ನು ಮಾಡಿ ರಾಯರ ಮಠಕ್ಕೆ ಹೋದಾಗ ಅಭಿಷೇಕವನ್ನು ಮಾಡಿಸಿ, ಹೋಳಿಗೆಯ ನೈವೇದ್ಯವನ್ನು ಮಾಡಿಸಿ, ಬೆಲ್ಲದ ದೀಪವನ್ನು ಹಚ್ಚಿ, ತುಪ್ಪದ ದೀಪವನ್ನು ಹಚ್ಚಿ, ಆ ದೀಪದಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತು ಆ ಮಠದಲ್ಲಿ ಏನು ಅನ್ನದಾನವಾಗುತ್ತೆ, ಪಂಚಾಮೃತ ಅಭಿಷೇಕ ಆಗಿರುತ್ತೆ, ಆ ಸ್ವೀಕಾರವನ್ನು ಮಾಡಿ ತೀರ್ಥವನ್ನು ತೆಗೆದುಕೊಳ್ಳಿ. ಶರೀರೇ ಜರ್ಜರೇ ಭೂತೆ ವ್ಯಾಧಿಗ್ರಸ್ತ ಕಲೆಯವರೇ ಔಷಧಂ ಚಾನ್ನವೀತೋಯಂ ವೈದ್ಯೋ ನಾರಾಯಣೋರಿ. ನನ್ನ ಶರೀರದಲ್ಲಿರ್ತಕ್ಕಂಥ ಏನು ದೋಷಗಳಿದೆ ಆ ದೋಷಗಳನ್ನೆಲ್ಲವನ್ನು ಪರಿಹಾರ ಮಾಡಪ್ಪ ಅಂತೇಳಿ ಆ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಸಂಪೂರ್ಣವಾಗಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದರಲ್ಲೂ ವಿಶೇಷವಾಗಿ ಬಂದಿರತಕ್ಕಂಥದ್ದು ಈ ಸಲ ಬಹಳ ವಿಶೇಷ. ಸಂವತ್ಸರಗಳಲ್ಲಿ ಗುರುವಾರ ವಿಶೇಷವಾಗಿ ಬಂದಿದೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಪರಾಭವ ನಾಮ ಸಂವತ್ಸರ, ಪರಾಭವ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಸಿದ್ಧಿ ಮಾಡತಕ್ಕಂಥ ಸಂವತ್ಸರಗಳಿದು. ಅದಕ್ಕೋಸ್ಕರ ಅದೇ ವಿಶೇಷವಾಗಿರ್ತಕ್ಕಂಥದ್ದು ಪರಾಭವ. ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ, ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಈ ವರ್ಷದಲ್ಲಿ ಎಲ್ಲ ರಾಶಿಯವರೆಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ಅದಕ್ಕೋಸ್ಕರವಾಗಿ ಗುರುವಾರನೇ ಬಂದಿರೋದರಿಂದ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದೀರಾ, ಗುರುಗಳ ಅಭಿಷೇಕವನ್ನು ಮಾಡ್ತೀವಿ, ಗುರುಗಳ ಸೇವೆಯನ್ನು ಮಾಡಿ
ತುಪ್ಪ ದೀಪವನ್ನು ಹಚ್ಚಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡಿ ಅದರಿಂದ ನಿಮಗೆ ಮೋಕ್ಷಕ್ಕೆ ಹಾದಿ ಇರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಎಲ್ಲ ರೀತಿಯಾಗಿ ಗುರುಗಳ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ಆ ಗುರುಗಳ ಸೇವೆಯನ್ನು ಮಾಡಿ ಆ ಗುರುಗಳೇ ಅನುಗ್ರಹವನ್ನು ಮಾಡ್ತಾರೆ. ಇಂಥ ಪರಾಭವನಾಮ ಸಂವತ್ಸರದಲ್ಲಿ ವಿಶೇಷವಾಗಿ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಅಕ್ಷತ ವೃಕ್ಷಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರದ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ರುದ್ರದೇವ ದೇವಸ್ಥಾನಕ್ಕೆ ಹೋದಾಗ ರುದ್ರದೇವರಲ್ಲಿ ಕೇಳ್ಕೊಳ್ಳಿ, ಓಂ ಶಂಭವೇ ನಮಃ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಆ ರುದ್ರದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತದಂತೆ. ವಾಯುದೇವರ ದೇವಸ್ಥಾನಕ್ಕೆ ಒಂದೊಂದು ಗ್ರಾಮದಲ್ಲಿ ಸಾಕ್ಷಾತ್ ವ್ಯಾಸರಾಜರಾದಾಗ ಒಂದೊಂದು ಗ್ರಾಮದಲ್ಲೂ ವಿಶೇಷವಾಗಿ ವಾಯುದೇವರು ಇದ್ದಾರಂತೆ. ಹನುಮಂತ ದೇವರು ವಾಯುದೇವರು ಅಂತೀರಿ ನಾವು, ಹನುಮಂತ ದೇವರಿದ್ದಾರೆ. ಹನುಮಂತ ದೇವಸ್ಥಾನಕ್ಕೆ ಹೋಗಿ ಹನುಮಂತ ದೇವರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಹನುಮಂತ ದೇವರನ್ನು ಯಾವ ರೀತಿ ಮಾಡ್ಕೊತೀರಾ? ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭವ್ಯಕ್ತಮರೋಗತಃ ಅಜಾಡ್ಯಂ ವಾಕ್ಪಡತ್ಪಂಚ ಹನುಮತ್ಸ್ಮರಣಾದ್ಭವೇತ್. ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮೇವ ಚ ಪೂರ್ಣ ಪ್ರಜ್ಞ ತೃತೀಯಶ್ಚೋ ಭಗವತ್ ಕಾರ್ಯ ಸಾಧಕ. ನಾ ಮಾಡ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಪ್ಪ ಹನುಮಂತ ದೇವರೇ, ನಿಮ್ಮ ಅನುಗ್ರಹ ನಮ್ಗೆ ಆಗಲಪ್ಪ ಅಂತ ಹೇಳಿದಾಗ ಹನುಮಂತ ದೇವರ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾನೇ. ರಾಮದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ನಮ್ಮ ಕ್ಷೇತ್ರದಲ್ಲಿ ನರಸಿಂಹದೇವರು ಬಹಳ ವಿಶೇಷವಾಗಿ ಮಾಡ್ತಕ್ಕಂಥವರು. ಸಾಕ್ಷಾತ್ ಸಂತಾನ ಗೋಪಾಲಕೃಷ್ಣ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನರಸಿಂಹದೇವರ ಹತ್ರ ಬಂದು, ನರಸಿಂಹೋ ಅಖಿಲ ಜ್ಞಾನ ಮತಧ್ವಾಂತ ದಿವಾಕರ ಜಯತಿ ಅಮಿತ ಸುಜ್ಞಾನ ಸುಖಶಕ್ತಿ ಪಯೋನಿಧಿ. ಸುಖವನ್ನು ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಪ್ಪ. ಇಂಥ ವಿಶೇಷವಾಗಿರ್ತಕ್ಕಂಥ ಜನ್ಮದಲ್ಲಿ ಯುಗಾದಿ ಹಬ್ಬದ ವಿಶೇಷವಾಗಿರ್ತಕ್ಕಂಥ ದಿನದೊಂದು ಹೊಸ ಬಟ್ಟೆಯನ್ನು ಧರಿಸಿದ್ದೇನೆ. ಭಗವಂತನ ಮುಂದೆ ಇಟ್ಟು ಹೊಸ ಬಟ್ಟೆಗಳನ್ನು ತೆಗೆದುಕೊಂಡಿರ್ತೀರ. ನಿಮ್ಮ ವಸ್ತ್ರಗಳ ತೆಗೆದು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಧಾರಣೆಯನ್ನು ಮಾಡ್ಕೋಬೇಕಂತ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಬೆಳೆದ ಶ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ. ರಾಯರನ್ನ ಮುಂದೆ ನಿಂತ್ಕೊಂಡು ಗುರುಗಳಲ್ಲಿ ಕೇಳ್ಕೋಬೇಕಂತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರುಗಳೇ, ನಿಮ್ಮ ಅನುಗ್ರಹ ಕಾಮಧೇನು ಕಲ್ಪವೃಕ್ಷರಾಗಿ ಕೂತಿದ್ದೀರಾ, ನಿಮ್ಮ ಅನುಗ್ರಹ ನಮ್ಗೆ ಆಗಲಪ್ಪ ಅಂತ ಕೇಳಿದಾಗ ಎಲ್ಲವೂ ರೀತಿಯಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ಇಂಥ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಈ ಗುರುವಾರ ಹೊಸ ಯುಗಾದಿ ಹಬ್ಬ, ಆ ಯುಗಾದಿ ಹಬ್ಬದಂದು ಎಲ್ಲರ ಮನೆಗೂ ಬಂದು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅದೇ ಗುರುವಾರನೇ ಬಂದಿರೋದರಿಂದ ಸಾಕ್ಷಾತ್ ಗುರುಗಳ ಜೊತೆಗೆ ಹನುಮಂತ ದೇವರು ಬರ್ತಾರೆ. ಅವರ ಜೊತೆಗೆ ವಿಶೇಷವಾಗಿ ನರಸಿಂಹದೇವರು, ಅವರ ಜೊತೆಗೆ ವಿಶೇಷವಾಗಿ ಸಾಕ್ಷಾತ್ ಕೃಷ್ಣನು ಬರ್ತಾನಂತೆ. ಅದಕ್ಕೋಸ್ಕರವಾಗಿ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪೆಡತ ಶ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ. ಇಂಥ ಗುರುಗಳ ಸೇವೆಯನ್ನು ಮಾಡಿ ಗುರುವಾರ ವಿಶೇಷವಾಗಿರ್ತಕ್ಕಂಥ ದಿನ ವಸ್ತ್ರದಾನ, ಯುಗಾದಿ ಹಬ್ಬದಲ್ಲಿ ವಸ್ತ್ರದಾನವನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ, ಅಭಿಷೇಕವನ್ನು ಮಾಡಿಸಿದಾಗ ವಿಶೇಷವಾಗಿರ್ತಕ್ಕಂಥ ಫಲ, ತುಪ್ಪದ ದೀಪವನ್ನು ಹಚ್ಚಿದಾಗ ವಿಶೇಷವಾಗಿರ್ತಕ್ಕಂಥ ಫಲ, ಬೆಲ್ಲದ ಆರತಿಯನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ, ನೈವೇದ್ಯಕ್ಕೆ ವಿಶೇಷವಾಗಿ ನೀವು ಮಾಡ್ಕೊಂಡು ಹೋಗೋದಲ್ಲ, ಅಲ್ಲಿ ರಾಯರ ಮಠದಲ್ಲಿ ಮಾಡಿ ಹೋಳಿಗೆಯನ್ನು ನೈವೇದ್ಯವನ್ನು ಮಾಡಿದರೆ ವಿಶೇಷವಾಗಿರ್ತಕ್ಕಂಥ ಫಲ. ಇಂಥ ಎಲ್ಲ ಫಲವು ವಿಶೇಷವಾಗಿ ಬೇವು ಬೆಲ್ಲವನ್ನು ತಂದು ಅಲ್ಲಿ ಸ್ವೀಕಾರವನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥಲ್ಲ. ಅದರಲ್ಲೂ ವಿಶೇಷವಾಗಿ ಚೈತ್ರ ಮಾಸ, ಆ ಚೈತ್ರ ಮಾಸ ಆರಂಭದಲ್ಲಿ ಗಿಡ ಮರಗಳು ವಿಶೇಷವಾಗಿ ಚಿಗುರುತ್ತೆ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಚಿಗುರಬೇಕು, ಅರ್ಥ ಆಯ್ತಾ? ಅದರಿಂದ ಆ ಚಿಗುರಿದಾಗ ಒಳ್ಳೆ ರೀತಿ, ಒಳ್ಳೆ ಮಾರ್ಗ, ಒಳ್ಳೆ ಸಂಪತ್ತು ಬರಬೇಕಾದ್ರೆ ಆ ಗುರುಗಳ ಅನುಗ್ರಹನೇ ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಇಂತಹ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲರೂ, ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ದೇವಾನುದೇವತೆಗಳು ನಿಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಇಂಥ ಯುಗಾದಿಯ ಸಮಯದಲ್ಲಿ ಯುಗಾದಿಯ ವಿಶೇಷವಾಗಿರ್ತಕ್ಕಂಥ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರು ಎಲ್ಲರಿಗೂ
ಯುಗಾದಿ ಹಬ್ಬದ ಇವೆಲ್ಲರಿಗೂ ಒಳ್ಳೆಯ ರೀತಿ, ಒಳ್ಳೆಯ ಮಾರ್ಗ, ಒಳ್ಳೆಯ ಸಂಪತ್ತನ್ನು ಕೊಟ್ಟು ಅವರವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಲಿ ಅಂತೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂತಹ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಶ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ನಮ್ಮ ಚಾನಲ್ ಆಗಿರ್ತಕ್ಕಂಥ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ನೋಡಿ, ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿ, ಎಲ್ಲರಿಗೂ ಹೇಳಿ ರಾಯರ ಅನುಗ್ರಹ ಚಾನಲ್ ನೋಡಿ ಅಂತೇಳಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮಾಡಲಿ. ನಮ್ಮಲ್ಲಿರ್ತಕ್ಕಂಥ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತೊಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತೊಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಯುಗಾದಿ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಬೇವು ಮತ್ತು ಬೆಲ್ಲ, ಆ ಬೇವು ಹೊಸ ಚಿಗುರು, ಅದರಲ್ಲೂ ವಿಶೇಷವಾಗಿ ಬೇವು ಮತ್ತು ಬೆಲ್ಲ ಎಲ್ಲರಿಗೂ ಬೇವಿನಂತೆ ಕಹಿಯಾಗಿರ್ತಕ್ಕಂಥದ್ದೆಲ್ಲ ಸಿಹಿಯಾಗಲಿ. ಎಲ್ಲರ ಮನಸ್ಸು ಎಲ್ಲರ ಮನವು ನಮ್ಮ ಗುರುಗಳು ಬೆಲ್ಲದಂತೆ ಬಂದು ಎಲ್ಲರನ್ನು ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಕೃಷ್ಣಾರ್ಪಣಮಸ್ತು. ಮಧ್ವಾಂತರದ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय नमः।